ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡಿತದೆ. ಈ ಕಡೆ ವೈಷ್ಣವ್ ಲಕ್ಷ್ಮಿ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ರೌಂಡಲ್ಲಿ ಈ ಕಡೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಪೋಸ್ ಕೊಟ್ಟ ವೈಶ್ ಇಂದಿನ ಗುಟ್ಟು ರಟ್ಟಾಗ್ತದೆ. ಇದರಿಂದಾಗಿ ವೈಶ್ ಮತ್ತು ಲಕ್ಷ್ಮಿ ನಡುವೆ ಏನಾಗಬಹುದು, ಇದನ್ನು ಕೀರ್ತಿ ಹೇಗೆ ಕಂಡಿಡಿದ್ಲು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮೊದಲನೇದಾಗಿ ಲಕ್ಷ್ಮಿಗೆ ಕೀರ್ತಿ ಕೊನೆಯದಾಗಿ ಕೇಳಿದ ಪ್ರಶ್ನೆಗೆ ಇಬ್ಬರ ನಡುವೆ ಜುಟಾಪಟಿ ಶುರುವಾಗುತ್ತೆ. ಈ ಕಡೆ ಲಕ್ಷ್ಮಿ ಫ್ಯೂಚರ್ ಅಂತ ಹೇಳ್ತಿದ್ರೆ, ಈ ಕಡೆ ಪಾಸ್ಟ್ ಅಂತ ಕೀರ್ತಿ ಹೇಳ್ತಿದ್ದಾಳೆ. ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕಾಗಿರೋದು ಲಕ್ಷ್ಮಿನೇ ಆದರೂ ಇಲ್ಲಿ ಕೀರ್ತಿ ಮಾತ್ರ ನಿನಗೇನು ಗೊತ್ತು ಫ್ಯೂಚರ್ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಿದ್ರೆ, ನನ್ನ ಗಂಡನಿಗೆ ಹಿಂದೆಯಿಂದ ಬುಕ್ ಓದೋ ಅಭ್ಯಾಸ ಇಲ್ಲ, ಮುಂದೆಯಿಂದ ಓದೋ ಅಭ್ಯಾಸ ಮಾತ್ರ ಇರುವುದು ಅಂತ ಹೇಳ್ತಿದ್ದಾಳೆ. ಇದರಿಂದ ಇಲ್ಲ ವೈಷ್ಣವ್ಗೆ ಪಾಸ್ಟ್ ಜೊತೆ ಹೋಗೋಕೇನೆ ಇಷ್ಟ ಅಂತ ಹೇಳಿ ಹಠ ಮಾಡಿ ಜುಗ್ಲಾನೆ ಮಾಡೋಕೆ ಮುಂದಾಗ್ತಿದ್ರೆ ಆ ಊರಿನ ಪಟೇಲರು ನೀವಿಬ್ರು ಯಾಕೆ ಕಿತ್ತಾಡ್ತಿದ್ರೆ ಅಲ್ಲಿ ಆರ್ಗನೈಸರ್ಸ್ ಹತ್ರ ವೈಷ್ಣವ್ ಅವರು ಉತ್ತರ ಕೊಟ್ಟಿದ್ದಾರಲ್ವ, ಅವರೇ ಎಲ್ವನ್ನ ಹೇಳ್ತಾರೆ ಅಂತದಾಗ ಈ ಕಡೆ ಆರ್ಗನೈಸರ್ಸ್ ಅವ್ರು ಖಾಲಿ ಬಿಟ್ಟಿದ್ದಾರೆ. ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ ಅಂತದಾಗೆ ಸ್ಟೇಜ್ ಮೇಲೆ ಬಂದ್ಬಿಡ್ತಾರೆ ವೈಷ್ಣವ್. ಬಂದಿದ್ದೆ ಈ ಕಡೆ ನಾನು ಫ್ಯೂಚರಲ್ಲಿ ಇದ್ದೀನಿ, ಆದಮೇಲೆ ಫ್ಯೂಚರ್ ಜೊತೆನೇ ಹೋಗ್ತೀನಿ ಅನ್ನೋ ಉತ್ತರ ಕೊಡ್ತದಾಗ ಈ ಕಡೆ ಲಕ್ಷ್ಮಿಗೆ ಖುಷಿ ಆಗುತ್ತೆ, ಕೀರ್ತಿಗೆ ಉರ್ತೋಗುತ್ತೆ. ನಂತರ ಈ ಕಡೆ ಲಕ್ಷ್ಮಿ ಬಂದಿದ್ದೆ ಕೀರ್ತಿಗೆ ಮೆಲ್ಲನೆ ಹೆಂಡತಿ ಯಾವತ್ತಿದ್ರು ಹೆಂಡತಿಗೆ ತುಂಬ ಚೆನ್ನಾಗಿ ಗಂಡನ ಬಗ್ಗೆ ಗೊತ್ತಿರೋದು. ಫ್ರೆಂಡ್ಗಾಗಲಿ ಯಾರಿಗಾಗಲಿ ಗಂಡನ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಿದ್ರು ಹೆಂಡ್ತಿನೇ ಅಂತ ಹೇಳಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಆದರೆ ನಂತರ ಕೀರ್ತಿ ಎಷ್ಟೇ ಉತ್ತರ ಕೊಟ್ಟಿರ್ಬೋದು, ಆದರೆ ಮುಂದೆ ವೈಷ್ಣವ್ ಕೊಡಬೇಕಲ್ವ ಅಂತ ಅನ್ಕೋತಿದ್ದಾರೆ. ನಂತರ ಈಗ ಕಾಂಪಿಟೇಷನ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ ಈಗ ಲಕ್ಷ್ಮಿಯವರು ಹಿಂದೆ ಹೋಗಿ ಉತ್ತರ ಕೊಡಬೇಕು, ವೈಷ್ಣವ್ ಸ್ಟೇಜ್ ಮೇಲೆ ಇರ್ತಾರೆ ಅಂತ ಹೇಳ್ತಾಳೆ. ನಂತರ ಈ ಕಡೆ ಲಕ್ಷ್ಮಿ ಹೋಗಿ ಉತ್ತರ ಕೊಟ್ಟು ವೆಯ್ಟ್ ಮಾಡ್ತಿದ್ರೆ ಈ ಕಡೆ ಆರ್ಗನೈಸರ್ಸ್ ಕ್ವೆಶನ್ಸ್ ತೊಗೊಂಡು ಆನ್ಸರ್ಸ್ ತೊಗೊಂಡು ಬರ್ತಾರೆ. ನಂತರ ಈ ಕಡೆ ಕೀರ್ತಿ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಿದ್ದಾಳೆ. ಈ ಕಡೆ ಲಕ್ಷ್ಮಿ ಅವ್ರಿಗೆ ನಿದ್ರೆ ಬರ್ತಿದ್ರೆ ಏನು ಮಾಡ್ತಾರೆ, ಎಷ್ಟೋ ಜನ ಮೆಡಿಟೇಷನ್ ಹಾಗೆ ಸಿಂಗಿಂಗ್ ಎಲ್ಲ ಕೂಡ ಮಾಡ್ತಾರೆ, ಬಟ್ ಲಕ್ಷ್ಮಿ ಅವ್ರು ಏನು ಮಾಡ್ಬೋದು, ನಿದ್ರೆ ಬರದೆ ಒದ್ದಾಡ್ತಿದ್ರೆ ಹೇಗೆ ನಿದ್ರೆ ಬರ್ಸ್ಕೊತಾರೆ ಅಂತ ಹೇಳ್ತಿದ್ರೆ ತಕ್ಷಣ ವೈಷ್ಣವ್ ಉಲ್ಟಾ ಮಗ್ಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಸುಪ್ರೀತಾ ಅವರೆಲ್ಲ ಮುಳುಗ್ತು ಕತೆ ಅಂತ ಅಂದ್ಕೊಂಡ್ರೆ ಲಕ್ಷ್ಮಿ ಅದೇ ಕೆಲಸ ಮಾಡೋದು, ಅವಳಿಗೆ ಫುಲ್ ಖುಷಿ ಆಗ್ತದೆ. ಈ ಕಡೆ ಸರಿ ಉತ್ತರ ಆಗಿರುತ್ತೆ, ಅದನ್ನು ಕೇಳಿಸ್ಕೊಂಡು ಎಲ್ರಿಗೂ ಶಾಕ್ ಆಗುತ್ತೆ, ಬಿಗ್ ಶಾಕ್ ಆಗೋದು ಕೀರ್ತಿ ಮತ್ತು ಕಾವೇರಿಗೆ. ಹೇಗಿದಲ್ಲ ಸಾಧ್ಯ, ಅವನಿಗೆ ಹೇಗೆ ಉತ್ತರ ಗೊತ್ತು ಅಂತ. ನಂತರ ಸೆಕೆಂಡ್ ಕ್ವೆಶನ್ ಕೇಳ್ತಾಳೆ. ಈ ಕಡೆ ಲಕ್ಷ್ಮಿಯವರು ತಮ್ಮ ಬ್ಯಾಗಲ್ಲಿ ಯಾವಾಗಲೂ ಕೂಡ 2 ವಸ್ತುಗಳನ್ನ ಯಾವ್ದನ್ನ ಇಟ್ಕೊಂಡಿರ್ತಾರೆ ಅಂತ. ಆ ಕಡೆಯಿಂದ ಭಾಗ್ಯ ಉತ್ತರ ಕೊಡ್ತಿದ್ದಾರೆ, ವೈಷ್ಣವ್ ಅದನ್ನು ಕೇಳಿಸ್ಕೊತಿದ್ದಾರೆ. ಪ್ರಶ್ನೆ ಗೊತ್ತಾಯಿತು ವೈಷ್ಣವ್ ಅಂತ ಹೇಳಿ ಯಾವಾಗಲೂ ಒಂದು ಛತ್ರಿ ಹಾಗೆ ಅವರಪ್ಪ ಕೊಟ್ಟಿರೋ 4 ಆಣಿನ ಇಟ್ಕೊಂಡಿರ್ತಾಳೆ ಅಂತ ಹೇಳ್ತಾರೆ. ಅದೇ ಉತ್ತರನ ವೈಷ್ಣವ್ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಕುಂದು ಕುಪ್ಪಳಿಸ್ತಿದ್ದಾಳೆ, ಅದೇ ನಿಜ ಆಗಿರುತ್ತೆ. ಈ ಕಡೆ ಕಾವೇರಿ ಮತ್ತು ಕೀರ್ತಿಗಂತೂ ಇದು ಹೇಗೆ ಅನ್ನೋ ಬಿಗ್ ಶಾಕ್ ಆಗ್ತದೆ. ನಂತರ ಹಾಗೆ ಮುಂದುವರೆದಂತೆ ಈ ಕಡೆ ನಿಮ್ಮ ಹೆಂಡತಿಗೆ ಯಾವ ಒಂದು ಕನಸಿತ್ತು ಆದರೆ ಅದು ಈಡೇರಿಲ್ಲ ಅಂತ ಕೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ಗೆ ಭಾಗ್ಯನೇ ಅದಕ್ಕೂ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಿದ್ದಾಳೆ. ಅವಳಿಗೆ ಚಿಕ್ಕದ್ರಲ್ಲಿ ಪೈಲಟ್ ಆಗಬೇಕು ಅನ್ನೋ ಕನಸಿತ್ತು, ಆದರೆ ಅದು ಈಡೇರಲಿಲ್ಲ. ಅಟ್ಲೀಸ್ಟ್ ಆಕಾಶದಲ್ಲಾರು ಆರು ರೀತಿ ಆಗಬೇಕು ಅಂತ ಹೇಳ್ತಾರೆ. ಇದು ಆ ಕ್ಷಣನೇ ವೈಷ್ಣವ್ ತಲೆಗೆ ಹೋಗುತ್ತೆ. ಇದರಿಂದಾನೇ ನಮಗೆ ಗೊತ್ತಾಗ್ತಿರೋದು ಮುಂದೆ ಏನು ಬರುತ್ತೆ ಅಂತ. ಈ ಒಂದು ಕಾಂಪಿಟೇಷನ್ ಆದಮೇಲೆ ಈ ಕಡೆ ಲಕ್ಷ್ಮಿನ ಆಕಾಶದಲ್ಲಿ ಸುತ್ತಾಡಿಸೋ ಕೆಲಸ ಇದೆ, ಹಾರಾಡಿಸೋ ಕೆಲಸ ಇದೆ. ವೈಷ್ಣವ್ ಒಂದಿನ ಕರ್ಕೊಂಡೋಗಿ ಅವಳ ಆಸೆ ಅಂತೆ ಪೈಲಟ್ ಆಗಬೇಕು ಅಂತ ಅಂದ್ಕೊಂಡಿರು ಲಕ್ಷ್ಮಿ ಆಸೆನ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಆಕಾಶದಲ್ಲಾರು ಆರಿಸ್ಬೇಕು ಅಂತ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗೋ ಪ್ಲ್ಯಾನ್ಗೆ ಮುಂದಾಗ್ತಿದ್ದಾರೆ. ಅಲ್ಲಿ ವೈಶ್ವ ಮುಂದೆ ಬರೋದು ಅದೇ ಅನ್ನೋದು ನಮಗೆ ಈ ಒಂದು ಮಾತಿನ ಮೂಲಕ ಗೊತ್ತಾಗ್ತದೆ. ನಂತರ ಈ ಕಡೆ ವೈಷ್ಣವ್ ಅವರು ಅವ್ರಿಗೆ ಪೈಲಟ್ ಆಗಬೇಕು ಅನ್ನೋ ಆಸೆ ಇತ್ತು ಚಿಕ್ಕದ್ರಲ್ಲಿ, ಅದು ಈಡೇರಲಿಲ್ಲ ಅಂತ ಹೇಳ್ತಾರೆ. ಆ ಉತ್ತರ ಕೂಡ ಕರೆಕ್ಟ್ ಆಗಿರುತ್ತೆ. ಎಲ್ಲ ಉತ್ತರ ಸರಿಯಾಗಿ ಹೇಳಿದ್ರಿಂದಾಗಿ ಈ ಕಡೆ ಲಕ್ಷ್ಮಿ ವೈಶ್ ಫುಲ್ ಖುಷಿಯಾಗಿದ್ದಾರೆ, ಅವ್ರ ಫ್ಯಾಮಿಲಿ ಅಂತ ಫುಲ್ ಖುಷಿಯಾಗಿದ್ದಾರೆ. ಈ ಕಡೆ ಕೀರ್ತಿ ಕಾವೇರಿ ಅವರು ತಲೆ ಕೆಡಿಸ್ಕೊತಿದ್ದಾರೆ. ಒಂದು ರೂಮಲ್ಲಿ ಬಂದು ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅವರ ರೂಮಲ್ಲಿರೋ ಕಿಟಕಿ ಮುಂದೆನೇ ವೈಷ್ಣವ್ ಬಂದು ಕಿವಿಗೆ ಹಾಕೊಂಡಿದ್ದ ಇಯರ್ಫೋನನ್ನು ತೆಗೆದು ಪಾಕೆಟ್ಗೆ ಹಾಕೋತಾನೆ. ಅದನ್ನು ನೋಡಿದ ಕೀರ್ತಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಫೇಕ್ ಆಗಿದೆ, ಮೋಸ ಆಗಿದೆ, ಚೀಟ್ ಮಾಡಿದ್ದಾನೆ ವೈಷ್ಣವ್ ಅಂತ, ಬಿಟ್ರೆ ಆಗಿದೆ ಅಂತ. ನಂತರ ಸ್ಟೇಜ್ಗೆ ಬರ್ತದಾಗೆ ಈ ಕಡೆ ಕೀರ್ತಿ ವೈಷ್ಣವ್ ಅವರು ಬಿಟ್ರೆ ಏನು ಮಾಡಿದ್ದಾರೆ, ಇಟ್ ಮೀನ್ಸ್ ಮೋಸ ಮಾಡಿದ್ದಾರೆ ಈ ಒಂದು ಕಾಂಪಿಟೇಷನಲ್ಲಿ. ಬಿಕಾಸ್ ಈ ಕಾಂಪಿಟೇಷನ್ಸ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ. ಇಲ್ಲಿ ಲಕ್ಷ್ಮಿ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ವೈಷ್ಣವ್ ಫಟಾಫಟ್ ಅಂತ ಚುಟಾಪಟ್ ಅಂತ ಉತ್ತರ ಕೊಟ್ಟರು. ಬಟ್ ಅದು ಯಾವುದೂ ಕೂಡ ಅವ್ರು ಕೊಟ್ಟಿದ್ದ ಉತ್ತರ ಅಲ್ಲ, ಬಿಕಾಸ್ ಅವ್ರಿಗೆ ಏನೂ ಕೂಡ ಉತ್ತರ ಗೊತ್ತಿಲ್ಲ. ಅವರು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಅಲ್ಲಿಂದ ಯಾರೋ ಮಾತಾಡ್ತಿದ್ರು, ಅದನ್ನು ಕೇಳಿಸ್ಕೊಂಡು ಅವ್ರು ಉತ್ತರ ಕೊಡ್ತಿದ್ರು. ಜೊತೆಗೆ ಲಕ್ಷ್ಮಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅಂದರೆ ಭಾಗ್ಯವರೇ ಉತ್ತರ ಕೊಡ್ತಿದ್ರು ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಎಲ್ರಿಗೂ ಬಿಗ್ ಶಾಕ್ ಆಗುತ್ತೆ. ಈ ಕಡೆ ಕಾವೇರಿ ಅವ್ರಿಗೆ ಖುಷಿ ಆಗ್ತಾ ಇದ್ರೆ ಲಕ್ಷ್ಮಿ ಬಿಗ್ ಶಾಕ್
ಬಿಗ್ ಶಾಕ್ ಆಗ್ತದೆ ಲಕ್ಷ್ಮಿಗೆ. ನಂತರ ಈ ಕಡೆ ವಿಧಿ ಬರ್ತಿದ್ದಾಳೆ. ವಿಧಿ ಅವಳ ಲವರ್ ತಂಗಿ ಜೊತೆ ಬರ್ತಿದ್ದಾಗೆ ಈ ಕಡೆ ಲವರ್ ತಂಗಿ ಅವಳನ್ನು ಇಟ್ಕೊಂಡು ಓಡ್ತಿದ್ದಾಳೆ. ಬಿಕಾಸ್ ಅಷ್ಟರಲ್ಲಿ ಈ ಕಡೆ ಅಂಕಿತ್ ಕೂಡ ನೋಡಿ ಅವ್ರು ಹಿಂದೆನೇ ಓಡ್ತಿದ್ರೆ ಆಕೆ ಯಾಕಪ್ಪ ಅಂಕಿತ್ ನೋಡಿ ಹೋದ್ರು ಅಂತ ಅಂದ್ಕೊಂಡ್ರೆ ಖಂಡಿತ ಅಂಕಿತ್ ನೋಡಿ ಹೋಗಿದ್ದಲ್ಲ, ಅವರ ದೊಡ್ಡಮ್ಮನ ನೋಡಿ ಹೋಗಿದ್ದವ್ರು. ತುಂಬ ಸ್ಟ್ರಿಕ್ಟ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ. ಬಿಕಾಸ್ ಇಲ್ಲಿ ವಿಧಿ ಅಷ್ಟೊಂದು ಸ್ಟ್ರಿಕ್ಟ್ ಅಂದಾಗ ಹೌದು ಅಂತ ಹೇಳ್ತಿದ್ದಾರೆ. ಈ ಕಡೆ ವಿಧಿಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ನಂತರ ಈ ಕಡೆ ಅಂಕಿತ್ ಕೂಡ ನಾನು ನೋಡಿದ್ದು ವಿಧಿನೇ, ಅವಳೇ ಇಲ್ಲಿ ಬಂದಿರೋದು ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಿದ್ದಾರೆ. ಕನ್ಫ್ಯೂಷನ್ ಆಗ್ತಿಲ್ಲ, ಅವರ ಖಂಡಿತ ಕಂಡಿಡ್ತಿರೋದು ನಿಜ, ಬಟ್ ಕೈಗೆ ಸಿಗದೆ ಡಿಸಪಿಯರ್ ಆಗ್ತಿದ್ದಾಳೆ ವಿಧಿ. ನಂತರ ಈ ಕಡೆ ಬಿಗ್ ಶಾಕ್ ಆಗಿದೆ ಈ ಕಡೆ ಲಕ್ಷ್ಮಿಗೆ. ಈ ಕಡೆ ವೈಷ್ಣವ್ ಕೂಡ ಒಪ್ಕೊಂಡಿದ್ದಾನೆ, ಹೌದು ನನ್ನ ಹೆಂಡತಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಈ ರೀತಿ ಮಾಡಿದೆ ಅಂದಾಗ ನೀವೇ ರೀತಿ ಮಾಡಿದ್ರೆ ಹೇಗೆ ವೈಷ್ಣವ್ ಅವರೇ ಅಂತ ಹೇಳಿ ಪಟೇಲು ಆರ್ಗನೈಸರ್ಸ್ ಎಲ್ಲ ಕೂಡ ಕೇಳ್ತಿದ್ದಾರೆ. ಈಗ ಈ ರೌಂಡ್ನ ಏನು ಮಾಡ್ಬೋದು ಅಂತ ಕೀರ್ತಿ ಕೇಳ್ತಿದ್ದಾಗೆ ಈ ರೌಂಡ್ ಡಿಸ್ಕ್ವಾಲಿಫೈ ಆಗುತ್ತಾ, ಯಾವುದೇ ಕಾರಣಕ್ಕೂ ಈ ರೌಂಡಲ್ಲಿ ಇವರು ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಫೈನಲಿ ಈ ಒಂದು ರೌಂಡಿಂದ ಹೊರಗಡೆ ಇರಬೇಕಾಗಿದೆ. ಇದರಿಂದಾಗಿ ಮಾರ್ಕ್ಸ್ ಕಳ್ಕೋಬಹುದು. ಇದರಿಂದಾಗಿ ಮಾರ್ಕ್ಸ್ ಕಳ್ಕೊಂಡಿರೋದ್ರಿಂದ ಕೀರ್ತಿ ಮತ್ತು ಕಾವೇರಿ ಇಬ್ಬರು ಕೂಡ ಅವರಿಬ್ಬರು ವಿನ್ ಆಗಲ್ಲ ಅಂತ ಅನ್ಕೋತಾರೆ. ಬಟ್ ಜಡ್ಜಸ್ ಸುತ್ತಮುತ್ತ ಇದ್ದಾರೆ, ಯಾರು ಜಡ್ಜಸ್ ಅಂತ ಗೊತ್ತಿಲ್ಲ. ಆ ಒಂದು ಜಡ್ಜಸ್ ಕಣ್ಗಳಿಗೆ ಭಾಗ್ಯ ಲಕ್ಷ್ಮಿ ಮತ್ತು ವೈಷ್ಣವ್ ತುಂಬ ಮುದ್ದು ಜೋಡಿಯಾಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ರೀತಿ ಕಾಣಿಸ್ತಾರೆ. ಹಾಗಾಗಿ ಫೈನಲಿ ಮಾರ್ಕ್ಸ್ ಸಿಗಬೇಕಾದ್ರೆ ಅವ್ರಿಗೆ ಹೆಚ್ಚಿಗೆ ಮಾರ್ಕ್ಸು ಆ ರೌಂಡಲ್ಲಿ ಸಿಗೋದ್ರಿಂದಾಗಿ ಖಂಡಿತ ಅವರು ಯಶಸ್ವಿಯಾಗಿ ಈ ಒಂದು ಕಾಂಪಿಟೇಷನ್ನ ಮುಗಿಸಿ ಗೆಲ್ತಾರೆ. ಬಟ್ ಅದರ ನಡುವೆ ಈ ಒಂದು ಹಂಗಾಮದಿಂದ ಈ ಕಡೆ ವೈಷ್ಣವ್ ಮಾಡಿದ ಮೋಸದಿಂದ ಲಕ್ಷ್ಮಿ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ. ಅದರಿಂದಾಗಿ ಏನಾಗುತ್ತೆ ಅನ್ನೋದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಎಲ್ಲರೂ ಕೂಡ ಅನ್ಕೋತೀವಿ ಲಕ್ಷ್ಮಿ ತುಂಬ ಬೆಚ್ಚಡ್ ಮಾಡ್ಕೋತಾಳೆ, ತುಂಬ ಸೆಟ್ ಮಾಡ್ಕೋತಾಳೆ, ಈ ಕಡೆ ವೈಷ್ಣವು ಕ್ಷಮೆ ಕೇಳಬೇಕಾಗತ್ತೆ ಅಂತ. ಆದರೆ ಇಲ್ಲಿ ಲಕ್ಷ್ಮಿ ತುಂಬ ಉಬ್ಬೇರಿಸ್ಕೊಂಡು ಮುಖ ಇಟ್ಕೊಂಡು ಒಂದು ಗದ್ದೆ ಹತ್ರ ಹೋದರೆ ಈ ಕಡೆ ವೈಷ್ಣವ್ ಕೂಡ ಹೋಗ್ತಾನೆ. ಈ ಕಡೆ ಇಬ್ಬರು ಕೂಡ ಹಾಗೆ ಕೂತ್ಕೊಂಡಿದ್ರೆ ಈ ಕಡೆ ಲಕ್ಷ್ಮಿ ಖುಷಿಯಿಂದ ಮಾತಾಡ್ತಿದ್ದಾಳೆ. ಇದನ್ನು ನೋಡಿ ವೈಷ್ಣವ್ಗೆ ಶಾಕ್ ಆಗ್ತದೆ. ನೀವು ಸುಳ್ಳು ಹೇಳಿತ್ತು ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಪ್ರೀತಿ ಅನ್ನೋದ್ರಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಪ್ರೀತಿ ಅನ್ನೋದ್ರಲ್ಲಿ ಈ ರೀತಿ ಸುಳ್ಳು ಹೇಳಿದ್ರೆ ಅದನ್ನು ನನಗೋಸ್ಕರ ನನಗೆ ಹರ್ಟ್ ಆಗಬಾರ್ದು ಅಂತ ನೀವು ಸುಳ್ಳು ಹೇಳಿದ್ದು, ಅದರಿಂದ ನನಗೆ ಪ್ರೀತಿ ಅರ್ಥ ಆಯಿತು. ಹಾಗಂತ ಸುಳ್ಳು ಹೇಳಿ ಅಂತ ಹೇಳ್ತಿಲ್ಲ. ಈ ಬಾರಿ ನಾನು ನಿಮ್ಮನ್ನು ಸುಳ್ಳು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಎಷ್ಟು ಖುಷಿ ಕೊಟ್ಟಿದೆ ಅಂದರೆ ಕುಣಿದಾಡ್ಬಿಡಿ ಅಷ್ಟು ಖುಷಿ ಆಗ್ತದೆ. ಅಫಿಷಿಯಲ್ ಆಗಿ ಎಷ್ಟು ಗ್ರೇಟ್ ವೈಫ್ ಅಂತ ಅನ್ನಿಸ್ಕೊತಿದ್ದೀನಿ. ನನಗೋಸ್ಕರ ನಾನು ಖುಷಿಯಾಗಿರಬೇಕು ಅಂತ ನೀವು ಸುಳ್ಳು ಹೇಳಿದ್ರಲ್ವ, ಅದು ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಖುಷಿಯಿಂದ ಕೆನ್ನೆ ಗೆಲ್ತಾ ಇದ್ದರೆ ಈ ಕಡೆ ವೈಷ್ಣವ್ಗೆ ಶಾಕ್ ಆಗ್ತದೆ. ಏನಪ್ಪ ಇದರಲ್ಲೂ ಕೂಡ ಪ್ರೀತಿ ಹುಡುಕ್ತಿದ್ದಾರೆ ಅಂತ. ಈ ಕಡೆ ಕೀರ್ತಿ ಮತ್ತು ಕಾವೇರಿ ಇಬ್ಬರು ಕೂಡ ಇನ್ನು ಯಾವುದೇ ಕಾರಣಕ್ಕೂ ಇಬ್ಬರು ಕೂಡ ಗೆಲ್ಲೋಕ್ಕಾಗೋದಿಲ್ಲ. ವೈಷ್ಣವ್ ಲಕ್ಷ್ಮಿ ಈ ಒಂದು ರೌಂಡಲ್ಲಿ ಅವ್ರಿಗೆ ಪಾಯಿಂಟ್ಸ್ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ರೌಂಡಲ್ಲಿ ನಾನು ಫ್ರೀಯಾಗಿ ಆಡ್ತೀನಿ ಅಂತಿದ್ರೆ ನೆಕ್ಸ್ಟ್ ರೌಂಡಲ್ಲೂ ಕೂಡ ಅವ್ರು ಗೆಲ್ಲೋದಿಲ್ಲ. ಆಂಟಿ ನೋಡ್ತಾ ಇರಿ, ಅವರಿಬ್ಬರು ಗುಡ್ ಪೇರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲ ಕೀರ್ತಿ ಮತ್ತು ವೈಷ್ಣವ್ದೇ ಬೆಸ್ಟ್ ಪೇರ್ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಸುಪ್ರೀತಾ ಅವರು ಏನು ಮಾಜಿ ಅತ್ತೆ ಸೊಸೆ ಏನು ಡಿಸ್ಕಷನ್ನಲ್ಲಿದ್ದಾರ, ಏನು ಮಾತಾಡ್ತಿದ್ರ, ಲಕ್ಷ್ಮಿ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡ್ಬಿಟ್ಟಿರ್ತಾಳೆ. ವೈಷ್ಣವ್ ಮತ್ತು ಲಕ್ಷ್ಮಿ ಜಗಳ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ರ. ಪಾಪ ಏನು ಮಾಡಿದ್ಲೋ ಕೀರ್ತಿ ಸರಿಯಾಗೆ ಮಾಡಿದಾಳೆ. ನೀವು ಮಾಡಿರೋ ಕೆಲಸದಿಂದ ಅಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಲಕ್ಷ್ಮಿಗಂತೂ ವೈಷ್ಣವ್ ಮೇಲೆ ಪ್ರೀತಿ ಜಾಸ್ತಿನೇ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕಡೆ ಇದನ್ನು ಕೇಳಿದ್ರೆ ಇಬ್ರಿಗೂ ಕೂಡ ಶಾಕ್ ಆಗ್ತದೆ. ಫೈನಲಿ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮಾತ್ರ ಮರಿಬೇಡಿ.